ರಾಮೋತ್ಸವದಲ್ಲಿ ಸೌಜನ್ಯ ಬಗ್ಗೆ ಉಸಿರಿಲ್ಲ. ಎಲ್ಲಿಯೂ ಕೂಡ ಸೌಜನ್ಯ ಪ್ರಕರಣ ಉಲ್ಲೇಖಿಸದ ಸುಲಿಬೆಲೆ. ಮಹೇಶ್ ಶೆಟ್ಟಿ ತಿಮಾರೂರ್ ಬಗ್ಗೆಯೂ ಕೂಡ ಸುಲಿಬೆಲೆ ಮೌನ. ದಿಕ್ಸೂಚಿ ಭಾಷಣದಲ್ಲಿ ಈ ಎರಡು ವಿಚಾರವನ್ನ ಬಿಟ್ಟು ಮಾತನಾಡಿದಂತಹ ಸುಲಿಬೆಲೆ. ಉಜಿರೆಯಲ್ಲಿ ಜಾಣ ನಡೆ ಅನುಸರಿಸಿದ್ರ ಸುಲಿಬೆಲೆ ಎನ್ನುವಂತಹ ಪ್ರಶ್ನೆ. ಸೌಜನ್ಯ ಪ್ರಕರಣ ಉಲ್ಲೇಖಿಸಿದ್ರೆ ನುಗ್ತೀವಿ ಅಂತಿದ್ದಂತಹ ಹೋರಾಟಗಾರರು ತಿಮಾರೋಡಿ ವಿರುದ್ಧವೂ ಕೂಡ ಮಾತನಾಡದಂತೆ ಎಚ್ಚರಿಕೆ ನೀಡಿದ್ರು. ಹೀಗಾಗಿಯೇ ಈ ಎರಡು ಪ್ರಕರಣವನ್ನ ಉಲ್ಲೇಖಿಸಲಿಲ್ವಾ ಸುಲಿಬೆಲೆ? ಎಸ್, ಈ ಒಂದು ಅನುಮಾನ ಕೂಡ ಈಗ ಸೃಷ್ಟಿಯಾಗ್ತಾ ಇದೆ. ರಾಮೋತ್ಸವದಲ್ಲಿ ಸೌಜನ್ಯ ಬಗ್ಗೆ ಉಸಿರೇ ಇಲ್ಲ. ಚಕ್ರವರ್ತಿ ಸುಲಿಬೆಲೆ ಅವರು ಒಂದಿಷ್ಟು ಮಾತುಗಳನ್ನ ಆಡಿದ್ರು, ಒಂದಿಷ್ಟು ಕರೆಯನ್ನ ಕೊಟ್ಟರು ಹಿಂದೂಗಳಿಗೆ. ಅದನ್ನ ಬಿಟ್ಟು ಬೇರೆ ಯಾವ ಮಾತುಗಳನ್ನು ಕೂಡ ಚಕ್ರವರ್ತಿ ಸುಲಿಬೆಲೆ ತನ್ನ ಭಾಷಣದಲ್ಲಿ ಹೇಳಿಕೊಂಡೇ ಇಲ್ಲ. ರಾಮೋತ್ಸವದಲ್ಲಿ ಸೌಜನ್ಯ ಬಗ್ಗೆ ಉಸಿರಿಲ್ಲ. ಎಲ್ಲಿಯೂ ಕೂಡ ಸೌಜನ್ಯ ಪ್ರಕರಣ ಉಲ್ಲೇಖಿಸಲೇ ಇಲ್ಲ ಸುಲಿಬೆಲೆ. ಮಹೇಶ್ ಶೆಟ್ಟಿ ತಿಮಾರೋಡಿ ಬಗ್ಗೆಯೂ ಕೂಡ ಸುಲಿಬೆಲೆ ಮೌನರಾಗಿ ಇದ್ಬಿಟ್ಟಿದ್ರು. ಎಸ್, ಈ ಬಗ್ಗೆ ಮಾತನಾಡಲಿಕ್ಕೆ ವಿಶೇಷ ಪ್ರತಿನಿಧಿ ಸಾಹಿಲ್ ನಮ್ಮ ಜೊತೆಗೆ ಇದ್ದಾರೆ. ಸಾಹಿಲ್, ರಾಮೋತ್ಸವದಲ್ಲಿ ಸೌಜನ್ಯ ಬಗ್ಗೆ ಉಸಿರಿಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ಹತ್ರ ಏನ್ ಮಾಹಿತಿ ಇದೆ? ಕಾವ್ಯ, ನಿನ್ನೆ ಉಜಿರೆ ಭಾಗ ಅಕ್ಷರಶಃ ಸಂಘರ್ಷದ ವಾತಾವರಣಕ್ಕೆ ತಿರುಗುತ್ತೆ ಅಂತ ಹೇಳಿ ಒಂದಷ್ಟು ಚರ್ಚೆಗಳಾಗಿತ್ತು. ಕಾರಣ, ಅಲ್ಲಿ ಒಂದು ವರ್ಗ ರಾಮೋತ್ಸವವನ್ನ ಆಯೋಜನೆ ಮಾಡಿತ್ತು, ಮತ್ತೊಂದು ವರ್ಗ ರಾಮೋತ್ಸವಕ್ಕೆ ಆಹ್ವಾನಿಸಲಾದಂತಹ ಎರಡು ವ್ಯಕ್ತಿತ್ವಗಳ ಮೇಲೆ ನಕಾರವನ್ನ ಒಡ್ಡಿತ್ತು, ಅಭ್ಯಂತರವನ್ನು ವ್ಯಕ್ತಪಡಿಸಿತ್ತು. ವಿವಾದಾತ್ಮಕವಾಗಿ ಹೇಳಿಕೆ ಕೊಡುವಂತಹ ವ್ಯಕ್ತಿಗಳಿಗೆ ರಾಮೋತ್ಸವದಲ್ಲಿ ನೀವು ಅವಕಾಶ ಕೊಡಬಾರದು ಎನ್ನುವಂತ ಒಂದು ಬೇಡಿಕೆಯನ್ನ ಇಟ್ಟಿತ್ತು. ಆ ಬೇಡಿಕೆಯ ನಟ್ಟ ನಡುವೆ ಮಂಗಳೂರಿಗೆ ಅರ್ಥಾತ್ ಕರಾವಳಿ ಭಾಗದ ಉಜಿರೆ ಭಾಗಕ್ಕೆ ಪುನೀತ್ ಕೆರೆಹಳ್ಳಿ ಎನ್ನುವಂತ ವ್ಯಕ್ತಿ ಬರ್ತಾನೆ. ತಕ್ಷಣ ಮಾತ್ರದಲ್ಲಿ ನಾವು ಈಗಾಗಲೇ ಹೇಳಿದ್ವಲ್ಲ, ಆ ವ್ಯಕ್ತಿಯನ್ನ ಕರೆಸಬಾರ್ದು ಅಂತ ಹೇಳಿ, ಆದ್ರೂ ಕೂಡ ನೀವು ಕರೆಸಿದ್ದೀರಾ ಅಂತ ಹೇಳಿ ತಿಮರೋಡಿಯ ಒಂದಷ್ಟು ಗುಂಪುಗಳು ಅಲ್ಲಿ ತಡೆಯುವಂತಹ ಪ್ರಯತ್ನಗಳನ್ನ ಮಾಡುತ್ತೆ. ಈ ಎಲ್ಲಾ ಪ್ರಹಸನಗಳ ಮಧ್ಯೆ ಮಾತ್ರ ಪೊಲೀಸರು ಮೂಕ ಪ್ರೇಕ್ಷಕರಾಗ್ತಾರೆ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತಹ ಪೊಲೀಸ್ ಅಧಿಕಾರಿಗಳು ಈ ಪ್ರಹಸನಗಳನ್ನ ದೂರದಿಂದಲೇ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾರೆ. ಅಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯ ಒಂದಷ್ಟು ಹುಡುಗರು ಪುನೀತ್ ಕೆರೆಹಳ್ಳಿಯನ್ನ ನಿಗದಿತ ಸ್ಥಳಕ್ಕೂ ಮುಂಚಿತವಾಗಿ ತಡೆಯುವಂತ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನದಲ್ಲಿ ಅವರು ಯಶಸ್ಸನ್ನ ಕಾಣ್ತಾರೆ. ಅದಾದ ನಂತರ ಪುನೀತ್ ಕೆರೆಹಳ್ಳಿ ಅಲ್ಲಿಂದ ತೆರಳಲಿಲ್ಲ. ಅಲ್ಲಿ ಒಂದಷ್ಟು ಪೊಲೀಸರು ಬರ್ತಾರೆ, ಡಿಸಿ ಆರ್ಡರ್ ಕಾಪಿಯನ್ನ ತರ್ತಾರೆ. ನೀವು ಕರಾವಳಿ ಭಾಗಕ್ಕೆ ಎಂಟ್ರಿ ಆಗಬಾರದು, ಇದು ಡಿಸಿಯ ನಿರ್ಬಂಧದ ಆದೇಶ ಎನ್ನುವಂತಹದನ್ನ ಪೊಲೀಸರು ಅವರಿಗೆ ವಿವರಿಸಿ ಹೇಳ್ತಾರೆ. ಅಲ್ಲಿಯೂ ಕೂಡ ಪುನೀತ್ ಕೆರೆಹಳ್ಳಿ ಬಗ್ಗೋದಿಲ್ಲ, ಅಲ್ಲಿಂದ ತೆರಳೋದಿಲ್ಲ. ಅದಾದ ನಂತರ ರಾಮೋತ್ಸವ ಆಯೋಜನೆ ಮಾಡಿದ್ದಂತಹ ಪ್ರದೇಶವನ್ನ ಹೊರತುಪಡಿಸಿ ಬೇರೆ ಭಾಗದಲ್ಲಿ ಪುನೀತ್ ಕೆರೆಹಳ್ಳಿ ಕಾರ್ ಮೇಲೆ ನಿಂತುಕೊಂಡು ಒಂದಷ್ಟು ಸವಾಲುಗಳನ್ನ ಹಾಕಿ ಅದಾದ ನಂತರ ಅಲ್ಲಿಂದ ತೆರಳಿದ್ರು ಎನ್ನುವಂತಹ ಮಾಹಿತಿ ಇರುವಂತಹದ್ದು. ಅದು ಬಿಟ್ರೆ ಏನು ಈ ಒಂದು ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕಾರರಾಗಿದ್ದಂತಹ ಸುಲಿಬೆಲೆ ಪಾಲ್ಗೊಂಡಂತಹ ಕಾರ್ಯಕ್ರಮದಲ್ಲಿ ಪುನೀತ್ ಕೆರೆಹಳ್ಳಿ ಭಾಗವಹಿಸಿರ್ಲಿಲ್ಲ. ಅದರರ್ಥ ತಿಮರೋಡಿ ಟೀಮಿನ ಒಂದು ಹಿಂದೂ ಸಂಘಟನೆಯ ನಾಯಕರೇ ನಿನ್ನೆ ನಮ್ಮ ಫ್ರೀಡಂ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನ್ನ ಹಂಚಿಕೊಂಡಿದ್ರು. ಅಲ್ಲಿ ಯಾವ ಸಂಘಟನೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತೋ ಆ ಕಾರ್ಯಕ್ರಮದ ಅಧಿಕೃತ ಸಂಘಟಕರು ಪುನೀತ್ ಕೆರೆಹಳ್ಳಿಗೆ ಆಹ್ವಾನಿಸಿರ್ಲಿಲ್ಲ ಎನ್ನುವಂತಹದ್ದು. ಹಾಗಾಗಿ ಅಥವಾ ಪೊಲೀಸರ ಒತ್ತಡದಿಂದಾಗಿ ಪುನೀತ್ ಕೆರೆಹಳ್ಳಿ ಅಲ್ಲಿಂದ ತೆರಳಿರಲೂಬಹುದು. ಕಾವ್ಯ. ಎಸ್ ಸಾಹಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.